ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಚೀನಾ, ಇಂಡಿಯಾ, ಇಂಡೋನೇಷಿಯಾ ಹಾಗೂ ವಿಯೆಟ್ನಾಂ ಈ 4 ದೇಶಗಳು ಪ್ರಪಂಚದಲ್ಲೇ ಅತಿ ಹೆಚ್ಚು ಮೋಟಾರ್ ಸೈಕಲ್ ಉತ್ಪಾದಕರು ಹಾಗೂ ರಫ್ತುದಾರ ದೇಶವಾಗಿದೆ. ಇದರಲ್ಲಿ ಇಂಡಿಯಾ ಮತ್ತು ಚೀನಾ ದೇಶಗಳು ತಮ್ಮದೇ ಆದ ಸ್ವಂತ ದ್ವಿಚಕ್ರ ವಾಹನಗಳ ಬ್ರ್ಯಾಂಡ್ಗಳನ್ನು ಹೊಂದಿದೆ. ಇಂಡೋನೇಷಿಯಾ ಹಾಗೂ ವಿಯೆಟ್ನಾಂ ರಾಷ್ಟ್ರಗಳು ದ್ವಿಚಕ್ರ ವಾಹನಗಳ ಉತ್ಪಾದನೆ ಹಾಗೂ ರಫ್ತಿಗೆ ಜಪಾನೀಸ್ ಬ್ರ್ಯಾಂಡ್ಗಳ ಮೇಲೆ ಅವಲಂಬಿತವಾಗಿದೆ. ಚೀನಾದಲ್ಲಿ ಸರಿಸುಮಾರು 200ಕ್ಕೂ ಹೆಚ್ಚು ಮೋಟಾರ್ ಸೈಕಲ್ ಬ್ರ್ಯಾಂಡ್ಗಳಿದೆ. ಜಪಾನ್ನಲ್ಲಿ ಪ್ರಮುಖವಾಗಿ 4 ದ್ವಿಚಕ್ರ ವಾಹನಗಳ ಬ್ರ್ಯಾಂಡ್ಗಳಿದೆ. ನಮ್ಮ ಭಾರತದಲ್ಲಿ 6ಕ್ಕೂ ಹೆಚ್ಚು ಪ್ರಖ್ಯಾತ ಟೂ ವೀಲರ್ ಕಂಪನಿ ಬ್ರ್ಯಾಂಡ್ಗಳಿದೆ. 2021ರಲ್ಲಿ ಮಾಡಿದ ವರದಿಯ ಪ್ರಕಾರ ಪ್ರಪಂಚದ ಟಾಪ್ 10 ಟೂ ವೀಲರ್ ಕಂಪನಿಗಳಲ್ಲಿ 4 ಕಂಪನಿಗಳು ಇಂಡಿಯದ್ದೇ ಆಗಿದೆ ಹಾಗೂ 3 ಕಂಪನಿಗಳು ಜಪಾನಿದ್ದಾಗಿದೆ. ಆದರೆ 200ಕ್ಕೂ ಹೆಚ್ಚು ಟೂ ವೀಲರ್ ಬ್ರ್ಯಾಂಡ್ಸ್ ಹೊಂದಿರುವ ಚೀನಾ ಟಾಪ್ 10 ಪಟ್ಟಿಯಲ್ಲಿ ಇಲ್ಲ ಎಂಬುದು ಆಶ್ಚರ್ಯಕರ ಸಂಗತಿ. ಈ ಟಾಪ್ 10 ಪಟ್ಟಿಯಲ್ಲಿ ಭಾರತ ಅಗ್ರಸ್ಥಾನ ಅಲಂಕರಿಸಲು ಪ್ರಮುಖ ಕಾರಣ ಬ್ರ್ಯಾಂಡ್ ಹಾಗೂ ಅದಕ್ಕಿರುವ ಬೇಡಿಕೆ ಎಂದರೆ ತಪ್ಪಾಗಲಾರದು. ಹೌದು, ನಮ್ಮ ದೇಶದಲ್ಲಿ ಅಧಿಕ ದ್ವಿಚಕ್ರ ವಾಹನಗಳ ಉತ್ಪಾದನೆ ಹಾಗೂ ಮಾರಾಟ ನಡೆಯುತ್ತದೆ. ಉದಾಹರಣೆಗೆ, ನಮ್ಮ ದೇಶದ ಬಜಾಜ್ ಕಂಪನಿಯು 50% ತೆರಿಗೆ ಆದಾಯ ಬೈಕ್ಗಳನ್ನ ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿಯೇ ಗಳಿಸುತ್ತದೆ. ಬಜಾಜ್ ಕಂಪನಿಯು 10ಕ್ಕೂ ಅಧಿಕ ದೇಶಗಳಿಗೆ ತನ್ನ ಬೈಕ್ಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತದೆ. ಟಿವಿಎಸ್ ಕಂಪನಿಯು 60 ದೇಶಗಳಿಗೆ, ಹೀರೋ ಕಂಪನಿಯು 40 ದೇಶಗಳಿಗೆ ತನ್ನ ಬೈಕ್ಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತಿದೆ. ಈ ಕಂಪನಿಗಳು ಬೇರೆ ದೇಶಗಳೊಂದಿಗೆ ಯಾವುದೇ ರೀತಿಯ ವ್ಯಾಪಾರ ವಹಿವಾಟು ನಡೆಸೋದಿಲ್ಲ. ಈ ಮೊದಲು ಆಫ್ರಿಕನ್ ಖಂಡದಲ್ಲಿ ಸುಮಾರು 200 ಕಂಪನಿಗಳು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದವು. ಆದರೆ ಭಾರತದ ಟಿವಿಎಸ್, ಬಜಾಜ್ ಕಂಪನಿಗಳಿಂದಲೇ ಅಲ್ಲಿನ 200ರಲ್ಲಿ 160 ಟೂ ವೀಲರ್ ಕಂಪನಿಗಳು ಮುಚ್ಚಲಾಗಿದೆ. ಈಗ ಕೇವಲ 40 ಚೈನೀಸ್ ಟೂ ವೀಲರ್ ಕಂಪನಿಗಳು ಆಫ್ರಿಕನ್ ಖಂಡದಲ್ಲಿ ಕಾರ್ಯೋನ್ಮುಖವಾಗಿದೆ. ವೀಕ್ಷಕರೇ, ಭಾರತದ ದ್ವಿಚಕ್ರ ವಾಹನಗಳ ಸರಬರಾಜು ಮಾರುಕಟ್ಟೆ ವಿಶ್ವದಲ್ಲಿಯೇ ಬೇಡಿಕೆಯಲ್ಲಿರುವ ಬೃಹತ್ ಮಾರುಕಟ್ಟೆಯಾಗಿದೆ. ಚೈನೀಸ್ ಹಾಗೂ ಜಪಾನೀಸ್ ಬ್ರ್ಯಾಂಡ್ಗಳನ್ನೇ ಹಿಂದಿಕ್ಕಿ ಭಾರತದ ಬ್ರ್ಯಾಂಡ್ಗಳು ನಾಗಾಲೋಟದಲ್ಲಿ ಮುನ್ನುಗ್ಗುತ್ತಿವೆ. ಹಾಗಾದರೆ ಭಾರತ ಯಾವ ಭಾಗಗಳಲ್ಲಿ ತನ್ನ ಬ್ರ್ಯಾಂಡ್ನಿಂದಾಗಿ ಹಿಡಿತ ಸಾಧಿಸಿದೆ? ಭಾರತದ ಕಂಪನಿಗಳು ಯಾವ ತಂತ್ರಗಾರಿಕೆಯನ್ನ ಬಳಸಿ ವಿಶ್ವ ಮಾರುಕಟ್ಟೆಯಲ್ಲಿ ಮೇಲುಗೈ ಸಾಧಿಸಿವೆ? ಸಂಪೂರ್ಣ ಆಫ್ರಿಕನ್ ಖಂಡದಲ್ಲಿ ಇಂಡಿಯಾದ ಬಜಾಜ್ ಬಾಕ್ಸರ್ ಮೋಟಾರ್ ಸೈಕಲ್ ಅತಿ ಹೆಚ್ಚು ಮಾರಾಟವಾಗುವ ವಾಹನ ಆಗಿದೆ. ಇದಕ್ಕೆ ಪ್ರಮುಖ ಕಾರಣವೇನು? ಬನ್ನಿ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಳ್ಳೋಣ. ಭಾರತದಲ್ಲಿನ ವಾಹನ ಮಾರಾಟದಲ್ಲಿ 75% ಕೇವಲ ದ್ವಿಚಕ್ರ ವಾಹನಗಳು ಮಾರಾಟ ಹೊಂದುತ್ತವೆ. ಅದರಲ್ಲೂ 100cc ಮತ್ತು 150cc ಬೈಕ್ಗಳು ಅತಿ ಹೆಚ್ಚು ಮಾರಾಟ ಹೊಂದುತ್ತವೆ. ಈ ಭಾರಿ ಬೇಡಿಕೆಯನ್ನ ಪೂರೈಸಲು ಅನೇಕ ಭಾರತೀಯ ಬ್ರ್ಯಾಂಡ್ಗಳು ಅಷ್ಟೇ ಅಲ್ಲದೆ ಜಪಾನೀಸ್, ಯುರೋಪಿಯನ್ ಬ್ರ್ಯಾಂಡ್ಗಳು ಭಾರತದೊಂದಿಗೆ ಕೈಜೋಡಿಸಿವೆ. ನಮ್ಮ ರಸ್ತೆಗಳಲ್ಲಿ ಹೆಚ್ಚಾಗಿ ಕಾಣಸಿಗುವ ವಾಹನಗಳೆಂದರೆ ಅದು ಮೋಟಾರ್ ಬೈಕ್ಗಳು. ಭಾರತದ ಭೌಗೋಳಿಕ ಹಾಗೂ ಆರ್ಥಿಕತೆಯ ವೈವಿಧ್ಯತೆಗೆ ಅನುಗುಣವಾಗಿ 10 ಹಲವಾರು ತಂತ್ರಗಾರಿಕೆಯನ್ನ ಬಳಸಿ ಭಾರತೀಯ ಜನಸಾಮಾನ್ಯರ ಅಗತ್ಯತೆ, ಅವಶ್ಯಕತೆಗಳನ್ನ ಪೂರೈಸಲಾಗುತ್ತದೆ. ಇದು ಸುಲಭದ ಮಾತಲ್ಲ. ಇದಕ್ಕೆ ಸಾಕ್ಷಿ ಎಂಬಂತೆ 350cc ಸರಣಿಯ ವಾಹನಗಳ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಎನ್ನಲಾಗುತ್ತೆ. ನಮ್ಮಲ್ಲಿ ಮೋಟಾರ್ ಬೈಕ್ ಅನ್ನ ಕೇವಲ ಸಾರಿಗೆ ಯಂತ್ರವಾಗಿ ಅಷ್ಟೇ ಅಲ್ಲದೆ ಭಾರವನ್ನ ಸಾಗಿಸಲು, ಆಫ್ ರೋಡಿಂಗ್ ಕಾರ್ಯಗಳಿಗಾಗಿ, ತುರ್ತು ಸೇವೆಗಳಿಗಾಗಿ, ಹೀಗೆ ಹಲವಾರು ಕಾರಣಗಳಿಗೆ ಬೈಕ್ ಮೇಲೆ ಅವಲಂಬಿತರಾಗಿರುತ್ತಾರೆ. ಈ ಎಲ್ಲ ಅಗತ್ಯತೆಗಳನ್ನ ಸಂಪೂರ್ಣವಾಗಿ ನಿಭಾಯಿಸುವ ಶಕ್ತಿ ಮತ್ತು ತಂತ್ರಗಾರಿಕೆ ಭಾರತದ ಮೋಟಾರ್ ಬೈಕ್ಗಳಲ್ಲಿ ಹೆಚ್ಚಾಗಿದೆ ಅಂದ್ರೆ ಅತಿಶಯೋಕ್ತಿಯಲ್ಲ. ಈ ವೈವಿಧ್ಯಕರಣದಿಂದಲೇ ಭಾರತದ ಮೋಟಾರ್ ಬೈಕ್ಗಳು ವಿಶ್ವದಲ್ಲಿಯೇ ನಂಬರ್ 1 ಸ್ಥಾನ ಗಳಿಸಲು ಮೊದಲ ಕಾರಣ. ಈ ಬ್ರ್ಯಾಂಡ್ಗಳು ಇಂಡೋನೇಷಿಯಾ, ಕೊಲಂಬಿಯಾ, ವಿಯೆಟ್ನಾಂ, ನೈಜೀರಿಯಾ, ಮೆಕ್ಸಿಕೋ ಇತ್ಯಾದಿ ದೇಶಗಳಲ್ಲಿ ಅತ್ಯಂತ ಬೇಡಿಕೆಯಲ್ಲಿರುವ ಬ್ರ್ಯಾಂಡ್ಗಳಾಗಿದೆ. ಈ ಮಾತನ್ನ ಉದಾಹರಣೆ ಸಹಿತ ಹೇಳೋದಾದರೆ, ಶ್ರೀಲಂಕಾ ಮತ್ತು ಕೊಲಂಬಿಯಾ ದೇಶಗಳಲ್ಲಿ ಟಿವಿಎಸ್ನ ಸ್ಟಾರ್ ಸಿಟಿ ಮೋಟಾರ್ ಸೈಕಲ್ ಅತಿ ಹೆಚ್ಚು ಮಾರಾಟವಾಗುತ್ತದೆ. ಆ ದೇಶಗಳ ಕಡಿಮೆ ತಲಾ ಆದಾಯ ಅಂದರೆ ಕಡಿಮೆ ಪರ್ ಕ್ಯಾಪಿಟಾ ಇನ್ಕಮ್ ಕಾರಣದಿಂದಾಗಿ ಈ ಮೋಟಾರ್ ಸೈಕಲ್ಗಳನ್ನ ಖರೀದಿಸುವುದು ಸುಲಭವಾಗಿದೆ. ಎರಡನೆಯ ಉದಾಹರಣೆ ಎಂದರೆ ಬಜಾಜ್ ಪಲ್ಸರ್ ಮೋಟಾರ್ ಸೈಕಲ್. ಈ ಬೈಕ್ ಸ್ಪೇನ್, ಪೆರು, ದಿ ಫಿಲಿಪೀನ್ಸ್,
ಹಾಗೂ ಕೊಲಂಬಿಯಾ ದೇಶಗಳಲ್ಲಿಯೂ ಹೆಚ್ಚು ಬೇಡಿಕೆಯನ್ನ ಹೊಂದಿದೆ. ಈ ಬೈಕ್ನ ಉತ್ತಮ ಪರ್ಫಾರ್ಮೆನ್ಸ್ ಹಾಗೂ ರಿಯಾಬಿಲಿಟಿಯಿಂದ ಇದು ಅತಿ ಹೆಚ್ಚು ಬೇಡಿಕೆಯನ್ನ ಕಾಯ್ದುಕೊಂಡಿದೆ. ಇದೆಲ್ಲದರ ಜೊತೆಗೆ ಹೀರೋ ಸ್ಪ್ಲೆಂಡರ್ ಬೈಕ್ನ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ನಮ್ಮಲ್ಲಿ ಒಂದು ಮಾತಿದೆ, ರಸ್ತೆಯಲ್ಲಿ 10 ಬೈಕ್ ಇದ್ರೆ ಅದರಲ್ಲಿ 8 ಆದ್ರೂ ಹೀರೋ ಸ್ಪ್ಲೆಂಡರ್ ಬೈಕ್ ಆಗಿರುತ್ತದೆ ಎಂದು. ತಮಾಷೆ ಅನಿಸಿದ್ರು ಈ ಮಾತು ಸತ್ಯ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಬೈಕ್ ಅಂದ್ರೆ ಅದು ಹೀರೋ ಸ್ಪ್ಲೆಂಡರ್ ಬೈಕ್. ಸ್ಪ್ಲೆಂಡರ್ ಮೋಟಾರ್ ಸೈಕಲ್ ಇಂಡಿಯಾ ಅಷ್ಟೇ ಅಲ್ಲದೆ ನೈಜೀರಿಯಾ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ ಜನರ ಫೇವರಿಟ್ ಚಾಯ್ಸ್. ಇಂದು ಹೀರೋ ಕಂಪನಿಯು ಟಾಪ್ 3 ಟೂ ವೀಲರ್ ತಯಾರಕರಲ್ಲಿ ಒಂದು ಎಂಬುದು ಹೆಮ್ಮೆಯ ಸಂಗತಿ. ಇದರೊಂದಿಗೆ ಒಂದು ರೋಚಕ ಮಾಹಿತಿಯನ್ನ ಹೇಳ್ತೀವಿ. ವಿಭಜನೆಯ ನಂತರ ಈ 4 ಮುಂಜಲ್ ಸಹೋದರರನ್ನ ತಮ್ಮ ದೇಶದ ತವರಾದ ಪಾಕಿಸ್ತಾನದಿಂದ ಭಾರತಕ್ಕೆ ಬಲವಂತವಾಗಿ ಕಳಿಸಲಾಯಿತು. ಇವರು ಸೈಕಲ್ನ ಬಿಡಿಭಾಗಗಳ ವ್ಯಾಪಾರಕ್ಕಾಗಿ ಬ್ಯಾಂಕ್ನಿಂದ ಲೋನ್ ಪಡೆಯಲು ಮುಂದಾದರು. ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಭಾರತದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿಯನ್ನ ಬಲಪಡಿಸಿದ್ರು. ಈ ಹಿಂದೆ ಡಿಸ್ಕಸ್ ಮಾಡಿದ ಎಲ್ಲಾ ಇಂಡಿಯನ್ ಬ್ರ್ಯಾಂಡ್ಗಳು ಬಹುಪಾಲು ದೇಶದಲ್ಲಿ ತಮ್ಮ ಬೇಡಿಕೆಯನ್ನ ಹೆಚ್ಚಿಸಿಕೊಂಡಿದ್ರು. ಕೆಲ ಬೆರಳೆಣಿಕೆ ದೇಶಗಳಲ್ಲಿ ತಮ್ಮ ಚಾಪನ್ನ ಮೂಡಿಸಲು ವಿಫಲವಾಗಿದ್ದವು. ಆದರೆ ಇದರಲ್ಲಿ ಗಮನಾರ್ಹ ಸಂಗತಿ ಅಂದರೆ ಆಫ್ರಿಕನ್ ಖಂಡವನ್ನ ಇಂಡಿಯಾದ ಬಜಾಜ್ ಬಾಕ್ಸರ್ ಎಂಬ ಮೋಟಾರ್ ಸೈಕಲ್ ಅಕ್ಷರಶಃ ಆಳುತ್ತಿತ್ತು ಎಂದರೆ ತಪ್ಪಲ್ಲ. 2000ನೇ ಇಸವಿಯ ಆಸುಪಾಸಿನಲ್ಲಿ ಆಫ್ರಿಕನ್ ದೇಶಗಳಾದ ನೈಜೀರಿಯಾ ಮುಂತಾದ ದೇಶಗಳಲ್ಲಿ ಚೈನೀಸ್ ಮೋಟಾರ್ ಸೈಕಲ್ಗಳು ಅತಿ ಹೆಚ್ಚು ಚಾಲ್ತಿಯಲ್ಲಿದ್ದವು. ಆಫ್ರಿಕನ್ ದೇಶಗಳು ಪ್ರಪಂಚದಲ್ಲೇ ಅತ್ಯಂತ ಬಡ ದೇಶಗಳು ಎಂಬ ಪ್ರತೀತಿ ಇದೆ. ಆಫ್ರಿಕನ್ ದೇಶಗಳ ಆರ್ಥಿಕತೆಯ ಹಿತದೃಷ್ಟಿಯಿಂದ ಚೈನೀಸ್ ಮೋಟಾರ್ ಸೈಕಲ್ಗಳನ್ನ ಖರೀದಿಸುತ್ತಿದ್ರು. ಯಾಕಂದ್ರೆ ಚೈನೀಸ್ ಉತ್ಪನ್ನಗಳು ಕೈಗೆಟಕುವ ಬೆಲೆಯಲ್ಲಿದ್ದವು. ಚೀನಾದಿಂದ ಬಾಕ್ಸ್ಗಳಲ್ಲಿ ಮೋಟಾರ್ ಸೈಕಲ್ಗಳು ಆಫ್ರಿಕಾಗೆ ಬರುತ್ತಿದ್ದವು. ಸ್ಥಳೀಯ ಮೆಕ್ಯಾನಿಕ್ಗಳ ಸಹಾಯದಿಂದ ಮೋಟಾರ್ ಸೈಕಲ್ ಅನ್ನ ಜೋಡಣೆ ಮಾಡಲಾಗ್ತಾ ಇತ್ತು. ಚೈನೀಸ್ ಮೋಟಾರ್ ಸೈಕಲ್ಗಳು ಅತ್ಯಂತ ಕಡಿಮೆ ಗುಣಮಟ್ಟದ್ದಾಗಿದ್ದು ಈ ಚೈನೀಸ್ ಬ್ರ್ಯಾಂಡ್ಗಳು ಯಾವುದೇ ರೀತಿಯ ಆಫ್ಟರ್ ಸೇಲ್ ಸರ್ವಿಸ್ಗಳನ್ನ ನೀಡ್ತಾ ಇರಲಿಲ್ಲ. ಅದರ ಯಾವುದೇ ಸರ್ವಿಸ್ ಸೆಂಟರ್ಗಳು ಸಹ ಆಫ್ರಿಕನ್ ದೇಶಗಳಲ್ಲಿ ಇರಲಿಲ್ಲ. ಯಾವುದೇ ಬೈಕ್ ಸಂಬಂಧಿಸಿದ ರಿಪೇರಿಗಳಿಗೆ ಸ್ಥಳೀಯ ಮೆಕ್ಯಾನಿಕ್ಗಳ ಮೊರೆ ಹೋಗಬೇಕಾಗಿತ್ತು. ಆ ಸಮಯದಲ್ಲಿ ಸುಮಾರು 200 ಚೈನೀಸ್ ಬ್ರ್ಯಾಂಡ್ಗಳು ಆಫ್ರಿಕಾ ದೇಶಗಳಿಗೆ ಬೈಕ್ ಮಾರಾಟ ಮಾಡ್ತಾ ಇದ್ವು. ಅಲ್ಲಿನ ಜನಗಳ ಮೇಲೆ ಬಲವಂತವಾಗಿ ಚೈನೀಸ್ ಉತ್ಪನ್ನಗಳನ್ನ ಹೇರಲಾಗ್ತಾ ಇತ್ತು. ಯಾಕಂದ್ರೆ ಜಪಾನೀಸ್ ಬೈಕ್ಗಳು ಕೈಗೆಟಕದಷ್ಟು ದುಬಾರಿಯಾಗಿದ್ದರಿಂದ ಈ ಎಲ್ಲಾ ಸಂದರ್ಭದ ಲಾಭ ಪಡೆದ ಬಜಾಜ್ ಕಂಪನಿಯು ಪರಿಸ್ಥಿತಿಯ ಅನುಗುಣವಾಗಿ ಆಫ್ರಿಕಾದ ಜನರಿಗೆ ಅನುಕೂಲಕ್ಕೆ ತಕ್ಕಂತೆ ಸಂಪೂರ್ಣ ಸಂಯೋಜಿಸುವ ಬಜಾಜ್ ಬಾಕ್ಸರ್ ಗಾಡಿಗಳನ್ನ ಆಫ್ರಿಕಾದ ಹಲವಾರು ದೇಶಗಳಲ್ಲಿ ಲಾಂಚ್ ಮಾಡಿತು. ಅಷ್ಟೇ ಅಲ್ಲದೆ ಆಮದುದಾರರೊಂದಿಗೆ ಕೈ ಜೋಡಿಸಿ ಡೀಲರ್ಶಿಪ್ಗಳು ಹಾಗೂ ಸರ್ವಿಸ್ ಸೆಂಟರ್ಗಳನ್ನ ಚಾಲನೆ ಮಾಡಿತು. ಆಗ ನೈಜೀರಿಯಾದ ಜನತೆಗೆ ಚೈನೀಸ್ ಹಾಗೂ ಜಪಾನೀಸ್ ಬ್ರ್ಯಾಂಡ್ಗಳಲ್ಲದೆ ಕೈಗೆಟುಕುವ ಬೇರೆ ಹೊಚ್ಚ ಹೊಸ ಬ್ರ್ಯಾಂಡ್ ಪರಿಚಯವಾಯಿತು. ಆಫ್ರಿಕನ್ ಜನರು ತಮ್ಮ ಅಗತ್ಯತೆಗೆ ಅವಶ್ಯಕತೆಗೆ ತಕ್ಕಂತೆ ವಾಹನ ಖರೀದಿಸಲು ಎಲ್ಲಿಲ್ಲದ ಉತ್ಸಾಹ ತೋರಿಸಿದ್ರು. ಆ ಜನರಿಗೆ ಉತ್ತಮ ಗುಣಮಟ್ಟದ ಬೈಕ್ನ ಅವಶ್ಯಕತೆ ಇತ್ತು ಎಂಬುದರಲ್ಲಿ ಸಂದೇಹವಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಬೋಡಾ. ಏನಿದು ಬೋಡಾ? ಬೋಡಾ ಅನ್ನೋದು ಆಫ್ರಿಕಾದ ಬೈಕ್ ಟ್ಯಾಕ್ಸಿಗಳಿಗೆ ಬಳಸುವ ಪದ. ಈಗಾಗಲೇ ಹೇಳಿದಂತೆ ಆಫ್ರಿಕನ್ ದೇಶಗಳ ತಲಾ ಆದಾಯ ಕಡಿಮೆ ಆಗಿರೋದ್ರಿಂದ ಈ ಬೋಡಾ ಬೈಕ್ ಟ್ಯಾಕ್ಸಿ ಕಡಿಮೆ ಖರ್ಚಿನಲ್ಲಿ ಜನರಿಗೆ ಸೇವೆ ನೀಡುತ್ತದೆ. ಮಲಾಯಿ ಎಂಬಿತ್ಯಾದಿ ದೇಶಗಳಲ್ಲಿ ರಸ್ತೆಯ ಗುಣಮಟ್ಟ ಹದಗೆಟ್ಟಿರೋದ್ರಿಂದ ಇಂತಹ ರಸ್ತೆಗಳಲ್ಲಿ ಕಾರನ್ನ ಚಲಾಯಿಸೋದು ಕಷ್ಟವಾದ್ರಿಂದ ಜನರು ಬೈಕ್ ಮೇಲೆ ಅತಿ ಹೆಚ್ಚು ಅವಲಂಬಿತರಾಗಿದ್ರು. ಭಾರಿ ತೂಕದ ವಸ್ತುಗಳನ್ನ ಸಾಗಿಸಲು ಆಂಬುಲೆನ್ಸ್ ತರಹದ ಸೇವೆಗಳಿಗೂ ಕೂಡ ಬೈಕ್ ಟ್ಯಾಕ್ಸಿಗಳ ಮೇಲೆ ಅವಲಂಬಿತರಾಗಿದ್ರು. ಬೋಡಾಗೆ ಹೆಚ್ಚು ಬೇಡಿಕೆ ಬಳಕೆ ಇದ್ರೂ ಸಹ ಅದರ ಆದಾಯ ಅಷ್ಟಕ್ಕಷ್ಟೇ. ಆದ್ರಿಂದ ಹೊಸ ಬೈಕ್ಗಳ ಖರೀದಿ ಅವರಿಗೆ ಅಸಾಧ್ಯವಾಗಿತ್ತು. ಆದ್ರಿಂದ ಅವರು ಸೆಕೆಂಡ್ ಹ್ಯಾಂಡ್ ಬೈಕ್ಗಳ ಮೊರೆ ಹೋಗ್ತಾ ಇದ್ರು. ಇದರಲ್ಲಿ ಅವರ ಪ್ರಮುಖ ಆಯ್ಕೆ ಬಜಾಜ್ ಬಾಕ್ಸರ್. ಬಜಾಜ್ನ ಈ ಬೈಕ್ನ ಅತ್ಯಾಧುನಿಕ ವಿನ್ಯಾಸ ಯಾವ ರೀತಿ ಉತ್ತಮವಾಗಿತ್ತೆಂದರೆ 1,00,000 ಕಿಲೋಮೀಟರ್ಗಳಷ್ಟು ದೂರವನ್ನ ಯಾವುದೇ ಸಮಸ್ಯೆ ಇಲ್ಲದೆ ಸೇರಬಹುದಿತ್ತು. ಈ ಉತ್ಕೃಷ್ಟ ಗುಣಮಟ್ಟಕ್ಕೆ ಬಜಾಜೇ ಸರಿಸಾಟಿ. ಯಾವುದೇ ಚೈನೀಸ್ ಬ್ರ್ಯಾಂಡ್ ಇದರ ಹತ್ತಿರವೂ ಬಾರದಷ್ಟು ಎತ್ತರವಾಗಿತ್ತು. ಬಜಾಜ್ ಬಾಕ್ಸರ್ ಒಂದು ದೃಢವಾದ ಬೈಕ್. ಇದಕ್ಕೆ ಸಾಕ್ಷಿ ಎಂಬಂತೆ ಬಜಾಜ್ ಕಂಪನಿಯು ಈ ಬೈಕ್ ಅನ್ನ ಅತಿ ಹೆಚ್ಚು ಭಾರವನ್ನ ಹೊರುವಂತೆ ಹಾಗೂ ಆಫ್ರಿಕಾದ ಭೂಪ್ರದೇಶದಲ್ಲಿ ಸರಾಗವಾಗಿ ಯಾವುದೇ ತಾಂತ್ರಿಕ ದೋಷವಿಲ್ಲದೆ ಚಲಿಸುತ್ತದೆ ಎಂಬುದನ್ನ ದೃಢೀಕರಿಸಿದೆ. ಈ ಕಾರಣದಿಂದಾಗಿಯೇ 100cc ಇಂಜಿನ್ ಬದಲು 150cc ಇಂಜಿನ್ ಅನ್ನ ಈ ಬೈಕ್ಗಳಲ್ಲಿ ಅಳವಡಿಸಲಾಗಿದೆ. ಬಜಾಜ್ ಬಾಕ್ಸರ್ ಅಷ್ಟೇ ಅಲ್ಲದೆ ಟಿವಿಎಸ್ ಸ್ಟಾರ್ ಸಿಟಿ ಬೈಕ್ ಸಹ ಆಫ್ರಿಕನ್ ದೇಶಗಳಲ್ಲಿ ಪ್ರಚಲಿತ. ಬಜಾಜ್ ಹಾಗೂ ಟಿವಿಎಸ್ ಬೈಕ್ಗಳ ಉತ್ಕೃಷ್ಟ ಗುಣಮಟ್ಟ, ಅತ್ಯುತ್ತಮ ಮೈಲೇಜ್, ಉತ್ತಮ ದೃಢತೆ, ಕೈಗೆಟಕುವ ಬೆಲೆಯಿಂದ ಆಫ್ರಿಕಾದಲ್ಲಿ 200 ವೆಹಿಕಲ್ ಬ್ರ್ಯಾಂಡ್ಗಳಲ್ಲಿ ಕೇವಲ 40 ಬ್ರ್ಯಾಂಡ್
ಬ್ರ್ಯಾಂಡ್ಗಳು ಮಾತ್ರ ಈಗ ಜೀವಂತವಾಗಿದೆ. ಈ 40 ಬ್ರ್ಯಾಂಡ್ಗಳು ಸಹ ಭಾರತದ ಬ್ರ್ಯಾಂಡ್ಗಳಿಗೆ ಪೈಪೋಟಿ ನೀಡುವಲ್ಲಿ ನೆಲಕಚ್ಚಿದೆ. ಆಫ್ರಿಕನ್ ಜನತೆಗೆ ಇಂಡಿಯಾದ ಟೂ ವೀಲರ್ ಬ್ರ್ಯಾಂಡ್ಗಳು ಜಪಾನೀಸ್ ಟೂ ವೀಲರ್ ಬ್ರ್ಯಾಂಡ್ಗಳಂತೆಯೇ ಕಾರ್ಯನಿರ್ವಹಿಸುವುದರಿಂದ ಅವರು ಹೆಚ್ಚಾಗಿ ಇಂಡಿಯನ್ ಬ್ರ್ಯಾಂಡ್ಗಳನ್ನ ಮೆಚ್ಚಲು ಶುರು ಮಾಡಿದ್ರು. ಚೈನೀಸ್ ಬ್ರ್ಯಾಂಡ್ಗಳು ಕಡಿಮೆ ಬೆಲೆಯದ್ದಾದರೂ ಇಂಡಿಯನ್ ಬ್ರ್ಯಾಂಡ್ಗಳ ಉತ್ತಮ ಗುಣಮಟ್ಟಕ್ಕೆ ಆಫ್ರಿಕನ್ ಜನರು ಮಾರು ಹೋಗಿದ್ದಾರೆ. ಆಫ್ರಿಕನ್ ಜನತೆ ಅಷ್ಟೇ ಅಲ್ಲದೆ ವಿಶ್ವದಾದ್ಯಂತ ಇರುವ ಇಂಡಿಯನ್ ಟೂ ವೀಲರ್ ಖರೀದಕರು ಇದೇ ಮಾದರಿಯಲ್ಲಿ ಚಿಂತಿಸುತ್ತಾರೆ. ಇದು ಇಂಡಿಯನ್ ಮಾರುಕಟ್ಟೆಯಲ್ಲೂ ಕಾಣಸಿಗುವ ಅಂಶ. ಇಂಡಿಯನ್ ಬ್ರ್ಯಾಂಡ್ಗಳ ವಾಹನಗಳು ವಿಶ್ವಾಸಾರ್ಹವಲ್ಲ ಎಂದು ನಂಬಿದ್ದ ಜನರ ಮನಸ್ಥಿತಿ ಬಹುತೇಕವಾಗಿ ಬದಲಾಗಿ ಇಂಡಿಯನ್ ಬ್ರ್ಯಾಂಡ್ಗಳೇ ಹೆಚ್ಚು ವಿಶ್ವಾಸಾರ್ಹ ಎಂಬ ಮಾತು ಗಟ್ಟಿಯಾಗಿ ಕೇಳಿಬರುತ್ತಿದೆ. ಕೇವಲ ಈ ಮೇಲೆ ತಿಳಿಸಿದ ಅಂಶಗಳಿಂದಾಗಿ ಮಾತ್ರವೇ ಇಂಡಿಯನ್ ಮೋಟಾರ್ ಸೈಕಲ್ ಬ್ರ್ಯಾಂಡ್ಗಳು ವಿಶ್ವದ ಟಾಪ್ 10 ಬ್ರ್ಯಾಂಡ್ಗಳಲ್ಲಿ ಅಗ್ರಸ್ಥಾನ ಪಡೆದಿದೆಯೇ? ಹಾಗಾದರೆ ಇಂಡಿಯನ್ ಬ್ರ್ಯಾಂಡ್ಗಳಾದ ಬಜಾಜ್, ಟಿವಿಎಸ್, ಹೀರೋ ಕಂಪನಿಗಳ ಇಂಜಿನಿಯರ್ಗಳ ಪಾತ್ರವೆಷ್ಟು? ಹೌದು, ಇಂಡಿಯನ್ ಬ್ರ್ಯಾಂಡ್ ಪ್ರಪಂಚದಲ್ಲೇ ಟಾಪ್ ಮೋಸ್ಟ್ ಬ್ರ್ಯಾಂಡ್ಗಳು ಆಗಲು ಮೆಕ್ಯಾನಿಕಲ್ ಹಾಗೂ ಆಟೋಮೊಬೈಲ್ ಇಂಜಿನಿಯರ್ಗಳ ಕೈಚಳಕ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಶ್ರೀನಿವಾಸ್ ಎಂಬುವವರು VLSMI ಸಂಸ್ಥೆಯ MD ಹಾಗೂ ವೃತ್ತಿಯಲ್ಲಿ ಓರ್ವ ಇಂಜಿನಿಯರ್. ಇವರು 2000 ಇಸವಿಯಲ್ಲಿ ಬಜಾಜ್ ಆಟೋ ಕಂಪನಿಯ HR ಹೆಡ್ ಆಗಿರುತ್ತಾರೆ. ವರ್ಲ್ಡ್ ಕ್ಲಾಸ್ ಮೋಟಾರ್ ಸೈಕಲ್ಗಳ ನಿರ್ಮಾಣಕ್ಕಾಗಿ 100 ಇಂಜಿನಿಯರ್ಗಳನ್ನ ನೇಮಿಸುವ ತರಾತುರಿಯಲ್ಲಿ IITಗಳಲ್ಲಿ ಸಂದರ್ಶನ ನಡೆಸಿದಾಗ 10 ಇಂಜಿನಿಯರ್ಗಳ ನೇಮಕ ಮಾತ್ರ ಸಾಧ್ಯವಾಗುತ್ತದೆ. ಇದಕ್ಕೆ ಪ್ರಮುಖ ಕಾರಣವೆಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದ ವಿದ್ಯಾರ್ಥಿಗಳು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗಿಂತ ಟೆಕ್ ಕಂಪನಿಗಳಲ್ಲಿ ಕೆಲಸ ಮಾಡಲು ಇಚ್ಛಿಸುತ್ತಾರೆ. ಹಾಗಾಗಿ ಶ್ರೀನಿವಾಸ್ ಅವರಿಗೆ ಟೆಕ್ ಕಂಪನಿಗಳಿಗಿಂತ 3 ಪಟ್ಟು ಅಧಿಕ ಸ್ಯಾಲರಿ ನೀಡಿ ಇಂಜಿನಿಯರ್ಗಳ ನೇಮಕ ಮಾಡಬೇಕಾಗಿ ಬರುತ್ತೆ. ಟಾಪರ್ಸ್ ಗಳ ಇಂಟರ್ವ್ಯೂ ಮುಗಿದ ಬಳಿಕ ಹೊರಬಂದ ಮಾಹಿತಿ ಏನಂದ್ರೆ, ಈ ಸೋ ಕಾಲ್ಡ್ ಟಾಪರ್ಸ್ ಗಳಿಗೆ ಅತಿ ಹೆಚ್ಚು ಸ್ಯಾಲರಿ ನೀಡಿದ್ರು ಇವರಿಗೆ ಕೋಡಿಂಗ್ ನಲ್ಲಿ ಅತಿಯಾದ ಆಸಕ್ತಿ ಇತ್ತು, ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಅಲ್ಲ. ಹಾಗಾಗಿ ಸಂದರ್ಶಕರಿಗೆ ಮೋಟಾರ್ ಸೈಕಲ್ ನಿರ್ಮಾಣ ಮಾಡುವಲ್ಲಿ ಆಸಕ್ತಿ ಹೊಂದಿರುವ ಪ್ಯಾಷನೇಟ್ ಇಂಜಿನಿಯರ್ಗಳ ಅವಶ್ಯಕತೆ ಇರುತ್ತದೆ. ಸೊ ಅವರು ಪ್ರಾದೇಶಿಕ ಭಾಷೆಗಳಲ್ಲಿಯೂ ಸಂದರ್ಶನ ನಡೆಸುತ್ತಾರೆ. ಇದೇ ಮಾದರಿಯಲ್ಲಿ ದಕ್ಷಿಣ ಭಾರತದಲ್ಲಿಯೂ ಟಿವಿಎಸ್ ಕಂಪನಿಯು ಸಂದರ್ಶನ ನಡೆಸುತ್ತದೆ. ಇದರಿಂದಾಗಿ ಒಂದು ವಿಚಾರ ಗೊತ್ತಾಗುತ್ತೆ, ಅದೇನೆಂದ್ರೆ ನಮ್ಮ ದೇಶದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಅನ್ನ ಇಷ್ಟಪಟ್ಟು ಓದುವವರ ಸಂಖ್ಯೆ ಕಡಿಮೆ. ಕೆಲವು ವಿದ್ಯಾರ್ಥಿಗಳು ಇಚ್ಛಿಸಿ ಈ ಕೋರ್ಸ್ ಅನ್ನ ಆಯ್ಕೆ ಮಾಡಿಕೊಂಡ್ರು. ಕಾಲೇಜುಗಳಲ್ಲಿ ಸಾಕಷ್ಟು ಪ್ರಾಯೋಗಿಕ ಮಾಹಿತಿಯ ಕೊರತೆಯಿಂದಾಗಿ ಇದರಲ್ಲಿಯೇ ಮುಂದುವರಿಯಲು, ಕೋರ್ಸ್ಗೆ ಅನುಗುಣವಾಗಿ ವೃತ್ತಿ ಪಡೆಯಲು ಅವರು ಹಿಂದೇಟು ಹಾಕುತ್ತಾರೆ ಎಂಬುದು ಸತ್ಯ. ಕಡಿಮೆ ಸ್ಯಾಲರಿಯೂ ಸಹ ಒಂದು ಕಾರಣ ಎನ್ನಬಹುದು. ಹಾಗಾಗಿ ಇವರು ಬೇರೆ ಕ್ಷೇತ್ರದಲ್ಲಿ ವೃತ್ತಿ ಆರಿಸ್ತಾರೆ. ಇಂಡಿಯಾದ ಬ್ರ್ಯಾಂಡ್ಗಳು ಚೀನಾಗೆ ಸೆಡ್ಡು ಹೊಡೆದು ತನ್ನ ಓಟ ಮುಂದುವರಿಸಿದ್ರೆ ಇದು ಇನ್ನೂ ಹೆಚ್ಚಾಗಲು, ಇದರ ಸ್ಥಿರತೆ ಕಾಪಾಡಲು ಪ್ಯಾಷನೇಟ್ ಇಂಜಿನಿಯರ್ಗಳನ್ನ ಒಳಗೊಂಡ ನಿರ್ಮಾಣ ಸಂಸ್ಥೆಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎದ್ದು ನಿಲ್ಲಬೇಕಾಗಿದೆ. ವಿಶ್ವ ಮಾರುಕಟ್ಟೆಯಲ್ಲಿ ಸಂಪೂರ್ಣ ಚಿತ್ರಣವನ್ನ ಬದಲಾಯಿಸಿ ವಿಶ್ವವೇ ತನ್ನತ್ತ ನೋಡುವಂತೆ ಮಾಡಿದ ಇಂಡಿಯನ್ ಬ್ರ್ಯಾಂಡ್ಗಳ ನಿರ್ಮಾಣ ಸಂಸ್ಥೆಗಳಿಗೆ ಇನ್ನು ಹೆಚ್ಚೆಚ್ಚು ಆಸಕ್ತಿಯುತ ಇಂಜಿನಿಯರ್ಗಳ ಸೇರ್ಪಡೆಯಾಗಬೇಕಾಗಿದೆ. ಪ್ರೋಗ್ರಾಮಿಂಗ್ ಮಾತ್ರವಲ್ಲದೆ ಮ್ಯಾನುಫ್ಯಾಕ್ಚರಿಂಗ್ ಸಹ ಮುಂಚೂಣಿಯಲ್ಲಿರುವ ಒಂದು ಕ್ಷೇತ್ರವೆಂದು ಅನೇಕರಿಗೆ ಮನದಟ್ಟಾಗಬೇಕಾಗಿದೆ. ಇಂಡಿಯನ್ ಟೂ ವೀಲರ್ ಬ್ರ್ಯಾಂಡ್ಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಬಳಿ ಇರುವ ಬೈಕ್ ಯಾವುದು ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.